ಇನ್ನು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೆ ನೀಡಾಗಿದ್ದಾರೆ. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಈಗ ನಾಳೆ ಬೆಳಗ್ಗೆ 11 ಗಂಟೆಗೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಇವತ್ತು ಬೆಳಿಗ್ಗೆ ಬಾರಾಮತಿಯಲ್ಲಿ ಆದಂಥ ಒಂದು ವಿಮಾನ ದುರಂತ, ಇದರಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ದಾರುಣ ಸಾವು ಕಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೂ 4 ಜನ, ಒಟ್ಟು 5 ಜನ ಪ್ರಯಾಣಿಸ್ತಾ ಇದ್ದಂಥ ಒಂದು ವಿಶೇಷ ವಿಮಾನ, ಒಂದು ವಿಶೇಷ ಪ್ರೈವೇಟ್ ಜೆಟ್ನಲ್ಲಿ ಅವರು ಬಾರಾಮತಿಗೆ ಹೋಗ್ತಾ ಇದ್ರು. ಇನ್ಫ್ಯಾಕ್ಟ್ ಅಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಬೇಕಿತ್ತು, ಕೆಲವೊಂದಷ್ಟು ಸಭೆಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅವರು ಬೆಳಿಗ್ಗೆನೇ 8 ಗಂಟೆ ಸುಮಾರಿಗೆ ಮುಂಬೈನಿಂದ ಹೊರಟಿದ್ರು. ಶರದ್ ಪವಾರ್ಗೆ ಕರೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕರೆ ಮಾಡಿ ಸಂತಾಪ ಸೂಚಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು. ಶರದ್ ಪವಾರ್ ಅವರು ಇನ್ಫ್ಯಾಕ್ಟ್ ಅಜಿತ್ ಪವಾರ್ ಅವರ ದೊಡ್ಡಪ್ಪ, ಇಬ್ಬರು ಕೂಡ NCPಯಲ್ಲೇ ಇದ್ದಂಥವ್ರು. ಇನ್ಫ್ಯಾಕ್ಟ್ ಶರದ್ ಪವಾರ್ ಅವರ ಮಾರ್ಗದರ್ಶನದಲ್ಲೇ ಅಜಿತ್ ಪವಾರ್ ಅವರು ಕೂಡ ರಾಜಕೀಯವಾಗಿ ಬಹಳ ಎತ್ತರಕ್ಕೆ ಬೆಳೆದಂಥವ್ರು, NCPಯಲ್ಲಿ ಇದ್ದಂಥವ್ರು. ಬಟ್ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ನಾವು ವಿಪಕ್ಷದಲ್ಲಿ ಇದ್ದರೆ ಆಗೋದಿಲ್ಲ, ಅಧಿಕಾರದಲ್ಲಿ ಇದ್ರೇ ನಾವೇನೋ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅಜಿತ್ ಪವಾರ್ ಅವರ ನಿಲುವಾಗಿತ್ತು. ಅದಕ್ಕೆ ಶರದ್ ಪವಾರ್ ಅವರ ಒಂದು ನಿಲುವು ಬೇರೆಯಾಗಿತ್ತು. ಸ್ವಲ್ಪ ಸೈದ್ಧಾಂತಿಕವಾಗಿ ಅವರಿಬ್ಬರ ನಡುವೆ ಒಂದು ಭಿನ್ನಾಭಿಪ್ರಾಯ ಆಗಿದ್ದರಿಂದಾಗಿ ಕಳೆದ ವರ್ಷವಷ್ಟೇ ಅವರು ಹೊರಗಡೆ ಬಂದಿದ್ದರು. ಒಂದು ಬಿಫೋರ್ ಲಾಸ್ಟ್ ಇಯರ್ ನನಗೆ ಒಂದು ಸ್ಪ್ಲಿಟ್ ಆಯಿತು NCPಯಲ್ಲಿ. ಅದಾದ ನಂತರ ಅಜಿತ್ ಪವಾರ್ ಅವರು BJPಯ ಜೊತೆಗೆ ಗುರುತಿಸಿಕೊಂಡು ಅವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಇನ್ಫ್ಯಾಕ್ಟ್ 6 ಬಾರಿ ಬೇರೆ ಬೇರೆ 4 ಜನ ಮುಖ್ಯಮಂತ್ರಿಗಳ ಕೆಳಗೆ ಉಪಮುಖ್ಯಮಂತ್ರಿಯಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಇನ್ನು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರೇನು ದುರ್ಮರಣಕ್ಕೆ ಈಡಾದರು. ಇವತ್ತು ಘಟನಾ ಸ್ಥಳಕ್ಕೆ CM ದೇವೇಂದ್ರ ಫಡ್ನವೀಸ್ ಅವರು ಭೇಟಿ ನೀಡಿದ್ದಾರೆ. ಬಾರಾಮತಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ಈಗ ದೇವೇಂದ್ರ ಫಡ್ನವೀಸ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆಸ್ಪತ್ರೆಗೆ ತೆರಳಿದ್ರು. ಫಡ್ನವೀಸ್ ಅವರು ಇನ್ಫ್ಯಾಕ್ಟ್ ಈಗಾಗಲೇ ಮಧ್ಯಾಹ್ನದಷ್ಟರಲ್ಲಿ ಬಂದರು, ಅಲ್ಲಿ ಬಂದು ಪರಿಶೀಲನೆಯನ್ನು ಮಾಡಿದ್ರು. ಅದಾದ ನಂತರ ಆಸ್ಪತ್ರೆಗೂ ಅವರು ಭೇಟಿಯನ್ನು ನೀಡಿದರು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದ CM ಫಡ್ನವೀಸ್ ಅವರು, ದೇವೇಂದ್ರ ಫಡ್ನವೀಸ್ ಅವರು, ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗೆಳೆಯರು ಕೂಡ ಆಗಿದ್ದಂಥವ್ರು. ಬಾರಾಮತಿ ಆಸ್ಪತ್ರೆಗೆ CM ದೇವೇಂದ್ರ ಫಡ್ನವೀಸ್ ಅವರು ಈಗ ಭೇಟಿ ಕೊಟ್ಟರು. ಘಟನಾ ಸ್ಥಳದಿಂದ ಆಸ್ಪತ್ರೆಗೆ ಬಂದಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು. ಬಾರಾಮತಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲೇ ಇರುವಂತಹ ಮೃತದೇಹಗಳು, ಈಗ ಸದ್ಯಕ್ಕೆ 5 ಜನರ ಮೃತದೇಹಗಳನ್ನು ಅಲ್ಲಿಗೆ ಸಾಗಿಸಿದ್ದಾರೆ. ನೋಡಿ, ಐರನಿ ಅಂದರೆ ಹೇಗೆ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ NCPಗೆ ಇರುವಂಥ ಚಿಹ್ನೆ ಗಡಿಯಾರ. ಸೊ ಆ ಒಂದು ಕ್ಲಾಕ್ ನಾವೇನು ಹೇಳ್ತೀವಿ ಅದೇ ಗಡಿಯಾರ. ಅದಾದ ನಂತರ ಸ್ಪ್ಲಿಟ್ ಆಯಿತು. ಅದಾದಮೇಲೆ ಇಲ್ಲ, ರಿಯಲ್ NCP ನಮ್ಮದೇ ಅಂಥೇಳಿ ಅಜಿತ್ ಪವಾರ್ ಅವರು ಅದಕ್ಕೆ ಮುಂದಾದರು. ಸೊ ಹಾಗಾಗಿ ಕೊನೆಗೆ ಅವ್ರ ಚಿಹ್ನೆ ಕೂಡ ಅವ್ರಿಗೆ ಉಳೀತು. ಇನ್ಫ್ಯಾಕ್ಟ್ ಆ ಗಡಿಯಾರದ ಚಿಹ್ನೆ NCP, ಅಜಿತ್ ಪವಾರ್ ಅವರ ಬಣ, ಸೊ ಅವ್ರಿಗೆ ಉಳಿದಿತ್ತು. ಇಲ್ಲಿ ನೋಡಿ, ಸಾವನ್ನಪ್ಪಿರುವಂಥ ಒಂದು ಸಂದರ್ಭದಲ್ಲೂ ಕೂಡ ಐರನಿ ಅಂತ ನಾವೇನು ಮಾತಾಡ್ತಾ ಇದ್ದೀವಿ. ಅವರ ದೇಹ ಸುಟ್ಟು ಎಷ್ಟು ಮಟ್ಟಿಗೆ ಕರಕಲಾಗಿತ್ತು ಅಂತ ಹೇಳಿದ್ರೆ ಯಾರ ದೇಹ ಯಾರ್ದು ಅಂಥೇಳಿ ಗುರುತೇ ಸಿಗ್ತಾ ಇರಲಿಲ್ಲ. ಬಟ್ ಅವರ ಕೈಯಲ್ಲಿದ್ದಂಥ ಅದೇ ಗಡಿಯಾರದಿಂದಾಗಿ ಇವರು ಅಜಿತ್ ಪವಾರ್ ಅನ್ನುವಂಥದ್ದನ್ನು ಗುರುತಿಡಿಯೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಒಂದು ಕಡೆ ನೋಡ್ತಾ ಇದ್ದೆ ನಾನು ಮಾಹಿತಿಯನ್ನು. ಸೊ ಅಂದರೆ ನೋಡಿ, ಅವರ ಪಕ್ಷದ ಚಿಹ್ನೆ ಗಡಿಯಾರ ಇವರ ಕೊನೆಯ ಕೊನೆಯ ಗಳಿಗೆವರೆಗೂ ಕೂಡ ಅದರ ಜೊತೆಗೆ ಅವರ ಒಂದು ಸಂಬಂಧ ಆಯಿತು. ಕೊನೆಗೆ ಇವರ ಗಡಿಯಾರದಿಂದಾಗಿ ಅವರ ದೇಹ ಇದು ಅಂಥೇಳಿ ಗುರುತಿಸೋದಕ್ಕೆ ಸಾಧ್ಯ ಆಯ್ತಂತೆ. ಜಸ್ಟ್ ಒಂದು ಐರನಿ ಬಗ್ಗೆ ನಾವು ಇದನ್ನು ಮಾತಾಡ್ತಾ ಇದ್ದೆ. ಇನ್ನು ಈ ವಿಮಾನ ದುರಂತ ಹೇಗಾಯಿತು, ವಿಮಾನ ಎಲ್ಲಿಂದ ಎಷ್ಟೊತ್ತಿಗೆ ಹೊರಟಿತ್ತು, ಯಾವ ಮಾರ್ಗದಲ್ಲಿ ವಿಮಾನ ಬಂದಿದೆ, ಎಲ್ಲಿ ರಡಾರ್ ಸಂಪರ್ಕ ಕಳೆದುಕೊಳ್ತು, ಕೊನೆ ಕ್ಷಣದ ದೃಶ್ಯದ ಬಗ್ಗೆ ನಮ್ಮ ಪ್ರತಿನಿಧಿ ಚೈತ್ರ ಒಂದು ವಿವರಣೆ ನೀಡಿದ್ದಾರೆ. ಬನ್ನಿ ನೋಡೋಣ. ಮಹಾರಾಷ್ಟ್ರ DCM ವಿಮಾನ ಪತನ ಆಗುತ್ತೆ, ಅವರು ಸಾವನ್ನಪ್ತಾರೆ, ಅವ್ರ ಜೊತೆಗಿರೋರು ಕೂಡ 5 ಜನ ಸಾವನ್ನಪ್ತಾರೆ. ಇದು ಬೆಳಗ್ಗೆ ಬಂದಿರುವಂತಹ ಶಾಕಿಂಗ್ ನ್ಯೂಸ್. ಎಷ್ಟೋ ಜನರಿಗೆ ನಂಬೋದಕ್ಕೂ ಆಗಿಲ್ಲ. ಇನ್ಫ್ಯಾಕ್ಟ್ ಮೀಡಿಯಾಗಳು ಅವರು ಗಾಯಗೊಂಡಿದ್ದಾರೆ, ಸರಿ ಹೋಗುತ್ತೆ ಅನ್ನೋ ರೀತಿಯಾಗಿನೇ ಸುದ್ದಿ ಬಿತ್ತರಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಯಾರಿಗೂ ನಂಬೋದಕ್ಕೆ ಅಸಾಧ್ಯವಾದಂಥ ಸುದ್ದಿ ಇದು. ಆದರೆ ಅನಂತರದಲ್ಲಿ ಕನ್ಫರ್ಮ್ ಆಯಿತು, ಅಜಿತ್ ಪವಾರ್ ಅವ್ರ ಜೊತೆಗಿದ್ದಂಥವ್ರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ದೇಹ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿದೆ ಅಂತ. 8:10ಕ್ಕೆ ಮುಂಬೈ ಏರ್ಪೋರ್ಟಿಂದ
ವಿಮಾನ ಟೇಕ್ ಆಫ್ ಆಗುತ್ತೆ. ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕು, ಅರೌಂಡ್ ಒಂದು 8:45 ಅಷ್ಟೊತ್ತಿಗೆ ಲ್ಯಾಂಡ್ ಆಗಬೇಕಿದ್ದಂತ ವಿಮಾನ ಇದು. ಬಟ್ ಬಾರಾಮತಿವರೆಗೂ ಬಂದು ಆ ವಿಮಾನ ಮತ್ತೆ ಯೂ ಟರ್ನ್ ತಗೊಳುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ರಾಡಾರ್ ಸಿಗ್ನಲ್ ಕೂಡ ಕಟ್ ಆಗುತ್ತೆ, ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ. ಹಾಗಾದ್ರೆ ಏನಾಗಿತ್ತು? ಟೇಕ್ ಆಫ್ ಆಗಿರುವಂತ ಸಮಯದ ಜೊತೆಗೆ ಫ್ಲೈಟ್ ಯಾವ ಮಾರ್ಗವಾಗಿ ಹೋಗ್ಬೇಕಿತ್ತು ಎಲ್ಲವನ್ನ ಮ್ಯಾಪ್ ಸಮೇತವಾಗಿ ತೋರಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ಈ ವಿಮಾನ ಪತನವಾಗಿರುವಂತಹ CCTV ಫುಟೇಜ್ ಅನ್ನ ಕೂಡ ನಾವು ಗಮನಿಸೋಣ. ಮೊದಲನೇದಾಗಿ ಇಲ್ಲಿ ಈ ಮುಂಬೈ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗುತ್ತೆ 8:10ಕ್ಕೆ. ನೀವು ಗಮನಿಸ್ತಾ ಇದ್ದೀರಲ್ಲ, ನಾನು ಝೂಮ್ ಕೂಡ ಮಾಡ್ತೀನಿ. ಅಲ್ಲಿಂದ ನೇರವಾಗಿ ಬರಬೇಕಿದ್ದು ಈ ಬಾರಾಮತಿ ಏರ್ಪೋರ್ಟ್ಗೆ. ನೋಡೋಣ ಆ ವಿಮಾನ ಹೇಗೆ ಹೋಗ್ತಾ ಇತ್ತು, ಯಾವ ರೂಟ್ ಆಗಿ ಹೋಗ್ಬೇಕಿತ್ತು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ಟೇಕ್ ಆಫ್ ಆಗುತ್ತೆ. ಇದು ಟ್ರ್ಯಾಕರ್, ಇದು ಫ್ಲೈಟ್ ಟ್ರ್ಯಾಕರು ನೋಡಿ. ಇದು ಮುಂಬೈ ಏರ್ಪೋರ್ಟ್. ಇಲ್ಲಿಂದ ಟೇಕ್ ಆಫ್ ಆಗಿರೋದು ಸಮಯ 8:10. ಅಲ್ಲಿಂದ ಬರಬೇಕಿದ್ದು ಬಾರಾಮತಿ ಏರ್ಪೋರ್ಟ್ಗೆ. ನೀವು ದೃಶ್ಯಗಳನ್ನ ಗಮನಿಸುವಾಗ ಕೆಲವೊಂದಷ್ಟು ಡೌಟ್ಗಳು ಬರುತ್ತೆ, ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಎಸ್, ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಇಫ್ ಯು ಕ್ಯಾನ್ ಮೇಕ್ ಔಟ್, ಈ ಪಾಯಿಂಟು ಇದು ಬಾರಾಮತಿ ಏರ್ಪೋರ್ಟ್ ಇರೋದು. ಝೂಮ್ ಮಾಡಿದ್ರೆ ಕಾಣಿಸುತ್ತೆ. ಸಿ, ಇಲ್ಲೇ ಇದೆ ಬಾರಾಮತಿ ಏರ್ಪೋರ್ಟ್. ಬಂದು ಈ ರೂಟ್ ಆಗಿ ಬಂದಿರೋದು ಇಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು. ಮುಂದುವರೆದಿರೋದು ಯಾಕೆ ಅಂತ ನೋಡೋಣ ನಾವು. ಇಲ್ಲಿಗೆ ಕಟ್ ಆಗ್ಬೇಕಿತ್ತು. ಬಾರಾಮತಿ ಏರ್ಪೋರ್ಟ್ ನಲ್ಲಿ ಆ ಫ್ಲೈಟ್ ಲ್ಯಾಂಡ್ ಆಗ್ಬೇಕಿತ್ತು. 5 ಜನ ಕೂಡ ಸೇಫ್ ಆಗಿ ಲ್ಯಾಂಡಿಂಗ್ ಬರಬೇಕಿತ್ತು. ಬಟ್ ಆಗ್ಲಿಲ್ಲ. ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಫ್ಲೈಟ್. ಸಿ, ಒಮ್ಮೆ ಪ್ರಯತ್ನ ಮಾಡಿರುವಂತ ಪೈಲಟ್ ಲ್ಯಾಂಡ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಮತ್ತೆ ಮುಂದುವರಿಸ್ತಾರೆ ಅವ್ರ ಪ್ರಯಾಣನ. ಈಗ ನೇರವಾಗಿ ಬಂದಿರೋದು ಇಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು, ಆಗಲ್ಲ. ಹೀಗೆ ಒಂದು ರೌಂಡ್ ಹೊಡೆದಿದೆ. ಇಲ್ಲಿಯ ನಂತರ ಫ್ಲೈಟ್ ಏನಾಯ್ತು ಅನ್ನೋದಕ್ಕೆ ಯಾವುದು ಮಾರ್ಕಿಂಗ್ ಇಲ್ಲ. ಅಂದ್ರೆ ಫ್ಲೈಟ್ ಟ್ರ್ಯಾಕರ್ ಕಟ್ ಆಗಿದೆ ಅಂತ ಹೇಳಿದ್ರೆ ರಾಡಾರ್ ಸಿಗ್ನಲ್ ಅನ್ನ ಕೂಡ ಕಳೆದುಕೊಳ್ಳುತ್ತೆ ವಿಮಾನ. ಸೊ ಅಲ್ಲಿಂದ ಏನಾಯ್ತು ಏನು ಅನ್ನೋದು ನಿಮ್ಗೆ ಈ ಮ್ಯಾಪ್ ನಲ್ಲಿ ಕಾಣಿಸೋದಿಲ್ಲ. ಬಟ್ ಒಂದಂತೂ ಕ್ಲಿಯರ್, ಬಾರಾಮತಿಗೆ ಬಂದು ಸೇಫ್ ಲ್ಯಾಂಡಿಂಗ್ಗೆ ಎಲ್ಲಾ ಪ್ರಯತ್ನವನ್ನ ಪೈಲಟ್ ಮಾಡ್ತಾನೆ. ಪೈಲಟ್ಗೆ ಅನುಭವ ಇರಲ್ವಾ? ಆಫ್ ಕೋರ್ಸ್ ಇತ್ತು. ಇದರ ಫ್ಲೈಟ್ನ ಮಾಲೀಕರು ಸಿಂಗ್ ಹೇಳೋ ಪ್ರಕಾರವಾಗಿ 16,000 ಗಂಟೆಗಳ ಹಾರಾಟದ ಅನುಭವ ಈ ಪೈಲಟ್ಗಿತ್ತು. ಸೊ ಹೊಸ ಪೈಲಟ್ ಏನಲ್ಲ, ಅನುಭವ ಇದ್ದವರು, 16,000 ಗಂಟೆಗಳ ಹಾರಾಟವನ್ನ ಮಾಡಿರುವಂತ ಒಬ್ಬ ಪೈಲಟ್. ಹಾಗಾಗಿನೇ ಎಲ್ಲಾ ಪ್ರಯತ್ನವನ್ನ ಆತ ಮಾಡಿದಾನೆ. ಬಾರಾಮತಿ ಏರ್ಪೋರ್ಟ್ ಬರ್ಬೇಕಿತ್ತು, ಇಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು, ಅಲ್ಲಿವರೆಗೂ ಬಂದಿದೆ. ಬಟ್ ಲ್ಯಾಂಡ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಏನು, ವಿಸಿಬಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ಲ್ಯಾಂಡ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಕೆಲವು ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ಕೆಲವೊಂದು ಸಮಸ್ಯೆಗಳು ಇದ್ದಿದ್ದು ಪೈಲಟ್ ಅನುಭವಕ್ಕೆ ಬಂದಿದೆ. ಅದನ್ನ ಆತ ATSಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ ಅನ್ನೋ ಡೀಟೇಲ್ಸ್ ಗಳು ಕೂಡ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಏನಾಗಿತ್ತು, ಫ್ಲೈಟ್ ನಲ್ಲಿ ಏನ್ ಸಮಸ್ಯೆ ಆಗಿತ್ತು, ಇದನ್ನ ತನಿಖೆ ನಂತರದಲ್ಲಿ ಅಷ್ಟೇ ಹೇಳ್ಬೋದಾಗಿದೆ. ಬಟ್ ಈ ಫ್ಲೈಟ್ ಟ್ರ್ಯಾಕರ್ ನೋಡಿದಾಗ ಪೈಲಟ್ ಯಾವ ರೀತಿ ಪ್ರಯತ್ನವನ್ನ ಮಾಡಿದಾನೆ, ಸೇಫ್ ಲ್ಯಾಂಡಿಂಗ್ಗೆ ಆತನಿಂದ ಆಗಿರುವಂತ ಪ್ರಯತ್ನ ಎಲ್ಲ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಬಾರಾಮತಿ ಏರ್ಪೋರ್ಟ್. ಇಲ್ಲಿ ಲ್ಯಾಂಡ್ ಆಗ್ಬೇಕಿರುವಂತ ವಿಮಾನ ಒಂದು ರೌಂಡ್ ಹೊಡೆದಿದೆ. ಸಿ, ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಇದು ಮುಂಬೈಯಿಂದ ಬಂದಂತ ಮ್ಯಾಪ್. ಇದು ಮುಂಬೈಯಿಂದ ಪುಣೆಯಾಗಿ ಬಾರಾಮತಿಗೆ ಬಂದಿದೆ, ನೇರವಾಗಿ ಬಂದಿದೆ. ಅಲ್ಲಿ ಏನೂ ಸಮಸ್ಯೆಗಳು ನಮ್ಗೆ ಕಾಣಿಸ್ತಾ ಇಲ್ಲ. ಆಮೇಲೆ ರಾಡಾರ್ ಸಿಗ್ನಲ್ ಎಲ್ಲೂ ಕೂಡ ಕಟ್ ಆಗಿಲ್ಲ. ಮುಂಬೈಯಿಂದ ಪುಣೆ ಮಾರ್ಗವಾಗಿ, ಪುಣೆಯಿಂದ ಬಾರಾಮತಿಗೆ ಬರೋವರೆಗೂ, ಬಾರಾಮತಿ ಏರ್ಪೋರ್ಟ್ ಬರೋವರೆಗೂ ಎಲ್ಲೂ ಕೂಡ ಸಿಗ್ನಲ್ ಕಟ್ ಆಗಿಲ್ಲ. ಅದು ಇದರಲ್ಲಿ ಟ್ರ್ಯಾಕರ್ ಅಲ್ಲಿ ಸ್ಪಷ್ಟವಾಗುತ್ತೆ. ಎಲ್ಲಿ ಕಟ್ ಆಗಿದೆ, ಬಾರಾಮತಿಗೆ ಬಂದು ಬಾರಾಮತಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡೋದಕ್ಕಾಗ್ದೇನೆ ವಾಪಸ್ ಹೋಗಿದೆಯಲ್ಲ, ಇಲ್ಲಿ ಒಂದು ರೌಂಡ್ ಹೊಡೆದಿದೆ. ಅದಾದ ನಂತರ ಇಲ್ಲಿ ಸಿಗ್ನಲ್ ಕಟ್ ಆಗಿದೆ, ಅಲ್ಲೇ ವಿಮಾನ ಪತನಗೊಂಡಿದೆ. ನಾನು CCTV ಫುಟೇಜ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು 8:45 ಸುಮಾರು, 8:45, 8:46 ಆಗ್ತಾ ಇತ್ತು, ಫ್ಯೂ ಸೆಕೆಂಡ್ಸ್ ಲೆಫ್ಟ್. ಸೊ ಇಲ್ಲಿ ವಿಮಾನ ಪತನ ಆಗುತ್ತೆ. ಸಿ, ಕಾಣಿಸ್ತಾ ಇದೆಯಾ? ದಟ್ಟವಾದಂತ ಹೊಗೆ ಬರುತ್ತೆ. ಈ CCTV ಫುಟೇಜ್ ನೋಡಿದ್ರೆ ಎಂತವರಿಗೂ ಭಯ ಆಗುತ್ತೆ. ಒಂದು, ಫ್ಲೈಟ್ ಕ್ರಾಶ್ ಆಯ್ತು, ಹೊಗೆ ಬಂತು. ಸ್ಥಳೀಯರು ಹೇಳೋ ಪ್ರಕಾರವಾಗಿ 3-4 ಸಲ ಸೌಂಡ್ ಆಗುತ್ತಂತೆ. ದೊಡ್ಡದು ಸ್ಫೋಟದ ಸದ್ದು ಹೇಗೆ ಕೇಳಿಸುತ್ತಲ್ಲ, ಆ ರೀತಿ 3-4 ಸಲ ಆಗಿದೆ ಅಂತ ಅಲ್ಲಿ ನೋಡಿದಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಬಟ್ ಈ ಫುಟೇಜ್ ಅನ್ನ ನೋಡಿ, ಒಂದು ಲಾರಿ ಹೋಯ್ತು, 4-5 ಬೈಕ್ಗಳು ಹೋಗುತ್ತೆ, ಆನಂತರದಲ್ಲಿ ಆಟೋ ಹೋಗುತ್ತೆ, ಪಕ್ಕದಲ್ಲೊಂದು ಶಾಪ್ ಕೂಡ ಇದೆ. ಇನ್ ಕೇಸ್ ಅಲ್ಲಿ ಸ್ಫೋಟ ಆಗಿರುವಂತ ವಿಮಾನ ಏನಾದ್ರೂ ಈ ರೋಡ್ಗೆ ಬಂದಿದ್ರೆ ಏನಾಗ್ತಾ ಇತ್ತು ಅಂತ ಒಮ್ಮೆ ಯೋಚನೆ ಮಾಡಿ. 5 ಜನ ಫ್ಲೈಟ್ ನಲ್ಲಿ ಇದ್ರು. ಇಂಥ ಜನನಿಬಿಡ ಪ್ರದೇಶ, ವಾಹನ ಸಂಚಾರ ಇರುವಂತ ಪ್ರದೇಶ, ಜನರು ಓಡಾಡ್ತಾ ಇದ್ದಿದ್ದು. 8:45 ಅಂತ ಹೇಳಿದ್ರೆ ಆಗಷ್ಟೇ ಆರಂಭ ಆಗಿರುತ್ತೆ. ಜನ ರೋಡ್ಗೆ ಬರೋದು ಪ್ರಾರಂಭ ಮಾಡ್ತಾರೆ. ನಿತ್ಯ ಕೆಲಸಗಳಿಗೆ ಹೋಗೋರು ಅಥವಾ ಅವರದ್ದು ಕೆಲಸಗಳಿಗೆ ತೆರಳುವವರೆಲ್ಲ ಇದೇ ಸಂದರ್ಭ 8:46, 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಬಿಟ್ಟಿರ್ತಾರೆ ರೋಡ್ ನಲ್ಲಿರುವಂತ ಜನ. ಸೊ ಇಲ್ಲೇನಾದ್ರೂ ಆಗಿದ್ದಿದ್ರೆ
ಏನಾಗ್ತಾ ಇತ್ತು. ಸೊ ಇವೆಲ್ಲ ತೋರಿಸುತ್ತೆ ಆ ಪೈಲಟ್ ಎಷ್ಟು ಪ್ರಯತ್ನ ಪಟ್ಟಿರ್ಬೋದು ಅಂತ. ಸೊ ಯಾವುದು ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಾಗಿ ಏನಾದರೂ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ರ, ಅಥವಾ ವಿಸಿಬಿಲಿಟಿ, ಈಗ ಬರ್ತಾ ಇರುವಂತ ಪ್ರಾಥಮಿಕ ಕೆಲವೊಂದು ಮಾಹಿತಿಗಳ ಪ್ರಕಾರ ವಿಸಿಬಿಲಿಟಿನೇ ಇರಲಿಲ್ಲ. ಸೊ ಅಲ್ಲಿ ಏನಿತ್ತು ಏನು ಅನ್ನೋದು ಯಾವುದು ಕೂಡ ಪೈಲಟ್ ಗಮನಕ್ಕೆ ಬಂದಿರಲಿಲ್ವಾ. ಅದರ ಜೊತೆಗೆ ಕೊನೆಯದಾಗಿ ಒಂದು ಮೇಡೆ ಕಾಲ್ ಅನ್ನ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಗುಜರಾತ್ ಇನ್ಸಿಡೆಂಟ್ ನಲ್ಲೂ ಕೂಡ ಮೇಡೆ ಕಾಲ್ ಕೊಟ್ಟಿರ್ತಾರೆ. ಯಾವಾಗ ಪೈಲಟ್ಗೆ ತನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಡೀ ಪ್ಲೇನ್ ನನ್ನ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿದಾಗ ಕೊನೆಯದಾಗಿ ಕೊಡುವಂತ ಮೆಸೇಜ್ ಮೇಡೆ. ಸೊ ಈ ಕ್ರಾಶ್ ನಲ್ಲೂ ಕೂಡ ಪೈಲಟ್ ಮೇಡೆ ಕಾಲ್ ಅನ್ನ ಕೊಟ್ಟಿರ್ತಾನೆ. ಬಟ್ ಏನಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಫ್ಕೋರ್ಸ್ ಟೆಕ್ನಿಕಲ್ ಸಮಸ್ಯೆ ಬಗ್ಗೆ ನಾವು ಇವಾಗ ಮಾತನಾಡಿದ್ರೆ ತಪ್ಪಾಗುತ್ತೆ, ಅದಕ್ಕೆ ಅದರದೇ ಆದಂತ ತನಿಖೆ ಆಗಬೇಕು. ಆ ನಂತರದಲ್ಲಿ ಎಕ್ಸಾಕ್ಟ್ಲಿ ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಬಟ್ ಪ್ರಾಥಮಿಕವಾಗಿ ಪೈಲಟ್ ನಿಂದ ಆಗಿರುವಂತ ಪ್ರಯತ್ನಗಳಿದೆಯಲ್ಲ, ಸೊ ಹೇಗೆಲ್ಲ ಪ್ರಯತ್ನ ಪಟ್ಟರೋರು ಒಂದು ಸೇಫ್ ಲ್ಯಾಂಡಿಂಗ್ಗೆ ಅನ್ನೋದು ನಿಜಕ್ಕೂ ಬೇಸರ ತರಿಸುತ್ತೆ. ಇಲ್ಲಿವರೆಗೂ ಈ ಬಾರಾಮತಿ ಏರ್ಪೋರ್ಟ್ ವರ್ಗೂ ಬಂದು ಅವರು ವಾಪಸ್ ಹೋಗಿರೋದು, ಇಲ್ಲಿ ರಾಡಾರ್ ಸಂಪರ್ಕನೇ ಕಳೆದುಕೊಂಡಿರೋದು, ಅನಂತರ ಏನು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಪ್ಲೇನ್ ಸಂಪೂರ್ಣವಾಗಿ ನೋಡಿ ಸಂಪರ್ಕನೇ ಕಡಿದುಕೊಂಡಿದೆ ಅಂತ ಹೇಳಿದ್ಮೇಲೆ ಇಲ್ಲಿಂದ ATSಗೆ ಯಾವುದೇ ಮಾಹಿತಿಗಳು ಹೋಗಿಲ್ಲ. ಇಲ್ಲಿ ನಂತರ ಏನಾಯ್ತು ಅಥವಾ ಕಮ್ಯುನಿಕೇಶನ್ ಏನಿದೆ ಅದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಎಲ್ಲಿವರೆಗೂ ಇತ್ತು? ಬಾರಾಮತಿ ಏರ್ಪೋರ್ಟ್ ಬರೋವರೆಗೂ ಇತ್ತು. ಬಾರಾಮತಿ ಏರ್ಪೋರ್ಟ್ ಇಂದ ಒಂದು ರೌಂಡ್ ಹೊಡೆದಿದೆ, ಅಲ್ಲಿವರೆಗೂ ಕೂಡ ATS ಜೊತೆಗೆ ಸಂಪರ್ಕದಲ್ಲೇ ಇತ್ತು. ಆ ನಂತರದಲ್ಲಿ ವಿಮಾನ ತನ್ನ ಸಂಪರ್ಕನ ಕಳೆದುಕೊಳ್ಳುತ್ತೆ, ಪತನ ಆಗುತ್ತೆ. ಅಂಡ್ ಹಾರಿಬಲ್ ದೃಶ್ಯ ಇಲ್ಲಿದೆ ನೋಡಿ. ನಿಜಕ್ಕೂ ಇದು ನೋಡಿದಾಗ ಒಂದು ವಿಮಾನ ಪತನ ಹಾರಿಬಲ್ ಆಗಿದ್ರೆ, ಮತ್ತೊಂದು ಏನಾದ್ರೂ ಹೆಚ್ಚು ಕಡಿಮೆ 50 ಮೀಟರ್ ಇಲ್ಲ, ಆ ಇನ್ಸಿಡೆಂಟ್ ಏನಾಗಿದೆಯಲ್ಲ ಅಲ್ಲಿಂದ ಮೇನ್ ರೋಡ್ ಏನ್ ಕಾಣಿಸ್ತಾ ಇದೆಯಲ್ಲ, ಜನನಿಬಿಡ ಪ್ರದೇಶ, ವಾಹನ ಸಂಚಾರ ಇರುವಂತಹ ಪ್ರದೇಶಕ್ಕೆ ಒಂದು 50 ಮೀಟರ್ ಕೂಡ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇದಕ್ಕೂ ದೊಡ್ಡ ದುರಂತ ನಡೆದು ಹೋಗಿರೋದು. 5 ಜನರ ಜೀವದ ಜೊತೆ ಇನ್ನೇನಾಗ್ತಿತ್ತು ಅನ್ನೋ ಭಯ ನಿಜಕ್ಕೂ ಈ ಫುಟೇಜ್ ಅನ್ನ ಗಮನಿಸಿದಾಗ ನಮಗೆ ಭಯ ತರಿಸುತ್ತೆ. ಸೊ ಇದು ಮುಂಬೈಯಿಂದ ಟೇಕ್ ಆಫ್ ಆಗಿ 8:10ಕ್ಕೆ ಲ್ಯಾಂಡಿಂಗ್ ವರ್ಗೂ ಇದ್ದಂತ ಡೀಟೇಲ್ಸ್. ಹಾಗೆ ಈ ವಿಡಿಯೋದ ಉದ್ದೇಶ ಅಂತ ಹೇಳಿದ್ರೆ ಈ ಪೈಲಟ್ ಯಾವ ರೀತಿಯಾಗೆಲ್ಲ ಪ್ರಯತ್ನ ಪಡ್ತಾರೆ. 5 ಜನರ ಜೀವ ನನ್ನ ಒಂದು ಜವಾಬ್ದಾರಿ ಅಂತ ಗೊತ್ತಾದಾಗ ಆತ ಮಾಡಿದಂತ ಪ್ರಯತ್ನಗಳು ನಿಜಕ್ಕೂ ಬೇಸರ ತರಿಸುತ್ತೆ, ಫಲ ಕೊಡ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ.